ಸೆನ್ಕ್ವಿಟೀಸ್ ಎಲ್ಲ ಹೇಗಿದ್ದೀರಿ? ತುಂಬ ಬಿಸಿಲಿನ ತಾಪ ಜಾಸ್ತಿ ಇದೆ. ನನ್ನ ಪ್ರತಿ ವಿಡಿಯೋದಲ್ಲಿ ನಿಮಗೋಸ್ಕರ ಸಣ್ಣ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ನೀರು ಮಜ್ಜಿಗೆ ಕುಡೀರಿ, ಎಳ್ನೀರು ತಣ್ಣಗಿರ್ತಕ್ಕಂತಹ ಎಳ್ನೀರನ್ನು ಕುಡೀರಿ, ನೀರು ಪದೇ ಪದೇ ಕುಡಿತಾ ಇರ್ರಿ, ಡಿಹೈಡ್ರೇಷನ್ ಆಗ್ದಿರ ದೇಹವನ್ನು ನೋಡ್ಕೊಳ್ಳಿ, ಬಿಸಿಲಿನಲ್ಲಿ ಎಲ್ಲೂ ಓಡಾಡಬೇಡಿ, ಹೊರಗಿನ ತಿಂಡಿಗಳನ್ನು ಜಾಸ್ತಿ ತಿನ್ಬೇಡಿ. ಓಕೆ, ಬನ್ನಿ ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ಸ್. ಹಾಗೆ ಊರಿಂದ ನೆಂಟರೆಲ್ಲ ಬಂದಿದ್ದಾರೆ. ಇವರು ನಮ್ಮ ತಾಯಿ, ನಮ್ಮ ಅಕ್ಕ, ಇನ್ನೊಂದು ಅಕ್ಕ, ಹೀಗೆ ಎಲ್ಲ ನೆಂಟರುಗಳೆಲ್ಲ ಒಂದು 5-6 ಜನ ಬಂದಿದ್ದಾರೆ. ಹಾಗಾಗಿ ಸೆಲೆಬ್ರೇಷನ್ಸು ಸ್ವಲ್ಪ ಜೋರಾಗೇ ಇದೆ. ನೆಂಟರೆಲ್ಲ ಬಂದಮೇಲೆ ಬರ್ತ್ಡೇ ಅಂತಂದಮೇಲೆ ಗಿಫ್ಟು ಇರಲೇಬೇಕಲ್ಲ. ಸೊ ನಮ್ಮ ತಾಯಿ ಕಡೆಯಿಂದ ಒಂದು ಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದಾರೆ. ಆಫ್ಟರ್ 35 ಇಯರ್ಸ್ ಆದಮೇಲೆ, 35 ವರ್ಷಗಳ ನಂತರ ನಮ್ಮ ತಾಯಿಯಿಂದ ಒಂದು ಕಿರು ಕಾಣಿಕೆ. ಬೇಡ ಅಂದೆ ನಾನು, ಆದರೂ ಒಪ್ಪಲಿಲ್ಲ ಅವರು. ನನ್ನ ಸೇವಿಂಗ್ಸಲ್ಲಿ ಮಾಡಿರ್ತಕ್ಕಂತಹ ಒಂದು ಗಿಫ್ಟು ತಗೊಳ್ಳೇಬೇಕು ಅಂತ ತೊಗೊಂಡು ಬಂದಿದ್ದಾರೆ. ನೋಡಿ ಹೇಗಿದೆ ಅಂತ ಹೇಳಿ. ನಂತರ ಎಲ್ಲರೂ ಬಂದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕು. ಮೈಸೂರಿಗೆ ಬಂದಿದ್ದೀವಿ, ಮೈಸೂರಿನ ಸುತ್ತಮುತ್ತ ಎಲ್ಲ ನೋಡಬೇಕು ಅನ್ನೋದು ಅವ್ರದ್ದು ಆಸೆ ಇರುತ್ತೆ. ಸೊ ನನ್ನ ವ್ಯೂವರ್ಸಿಗಾಗಿ ಒಂದು ಸಣ್ಣ ಕೇಕ್ ಮತ್ತು ಸಂಜೆ ಕಟ್ ಮಾಡಿದ್ವಿ. ನನ್ನ ಪ್ರೀತಿಯ ಮಧು ಕೊಟ್ಟಂತಹ ಕಾಣಿಕೆ. ಮತ್ತು ನಾವು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಫ್ರೀ ಬಸ್ಸಲ್ಲಿ ಒಂದು ಸತಿ ಟ್ರೈ ಮಾಡೋಣ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಆದಿಚುಂಚನಗಿರಿಗೆ ಹೊರಟ್ವಿ. ತುಂಬ ಬಿಸಿಲು ಅಂದರೆ ಬಿಸಿಲು, ತಡೆಯೋಕ್ಕಾಗ್ತಾ ಇರಲಿಲ್ಲ ಬಿಸಿಲು. ಎಲ್ಲರನ್ನ ಸ್ವಲ್ಪ ಏಜ್ ಆಗಿದೆ ಬೇರೆ. ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಬಸ್ಸಿಗೆ ಹತ್ಸೋ ಅಷ್ಟೊತ್ತಿಗೆ ಸಾಕಾಯಿತು. ಭಯಂಕರ ರಶ್ ಇತ್ತು. ಹಾಗೆ ಮಾದೇಶ್ವರನ ರಥೋತ್ಸವಗಳು ಮತ್ತು ಎಲ್ಲ ದೇವರುಗಳದ್ದು ರಥೋತ್ಸವಗಳು ಈಗ ಶುರುವಾಗಿರೋದ್ರಿಂದ ತುಂಬಾ ರಶ್ ಇತ್ತು. ಅದರಲ್ಲೂ ಕಷ್ಟಪಟ್ಟು ಬಸ್ ಹತ್ತಿದ್ವಿ. ನಾವು ಬಸ್ಸೆಲ್ಲ ಹತ್ತೋದು ಒಂದು ಕಡೆ ಆದರೆ, ಕಷ್ಟಪಟ್ಟು ಸ್ವಲ್ಪ ವಯಸ್ಸಾದವ್ರಿಗೆ ಸೀಟೆಲ್ಲ ಬಿಟ್ಟು ಎಲ್ಲ ಸ್ವಲ್ಪ ಅರೇಂಜ್ ಮಾಡೋದು ಒಂದೆಡೆ ಆದರೆ, ನಮ್ಮ ಕಂಡಕ್ಟ್ರು ಡ್ರೈವರ್ಗಳ ಒಂದು ಭಯಂಕರವಾದಂತಹ ವರ್ತನೆಯನ್ನು ಕಂಡು ಇನ್ಮೇಲೆ ಯಾರೂ ಬಸ್ಸೇ ಹತ್ತಬಾರ್ದು ಅನ್ನೋ ಮಟ್ಟಿಗೆ ಇರುತ್ತೆ. ಎಲ್ಲ ಫ್ರೀ ಎಲ್ಲ ಬಂದುಬಿಡ್ತಾರೆ ಹಾಗೆ ಹೀಗೆ ಅಂತ ಹೆಣ್ಮಕ್ಳನ್ನ ತುಂಬ ತುಚ್ಛವಾಗಿ ಮಾತಾಡುವಂತಹ ರೀತಿ ನೋಡಿ ನನಗೆ ತುಂಬ ಬೇಸರ ಆಯಿತು. ಸರ್ಕಾರ ಅಥವಾ ಬೇರೆ ಯಾರೋ ಕೊಟ್ಟಿರೋರು ಕೊಟ್ಟಿರ್ತಾರೆ, ಯಾರೂ ನಾವು ಫ್ರೀ ಬಸ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಅಲ್ವಾ ಫ್ರೆಂಡ್ಸ್? ನೀವೇ ಹೇಳಿ, ನಾವೇನಾದರೂ ಫ್ರೀ ಬಸ್ ಕೊಡಿ ನಮಗೆ ಅಂತ ಹೇಳಿದ್ವಲ್ಲ. ಆಹಾರ ಪದಾರ್ಥಗಳನ್ನು ಬಡಬಗರಿಗೆ ಕೊಡೋದು ಉಚಿತವಾಗಿದೆ. ನಂತರ ವರ್ಕಿಂಗ್ ವುಮೆನ್ಗೆ ಅಥವಾ ಶಾಲಾ ಮಕ್ಕಳಿಗೆ ಯಾರು ಹೊರಗಡೆ ಹೋಗಿ ದುಡಿತಾರೆ ಹೆಣ್ಮಕ್ಳು, ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡೋದ್ರಲ್ಲಿ ಸರಿ ಇತ್ತೇನೋ. ಬಟ್ ಸರ್ಕಾರದ ಬಗ್ಗೆ ವಿಮರ್ಶೆ ಮಾಡುವಷ್ಟು ದೊಡ್ಡವಳಲ್ಲ, ಮತ್ತು ನನಗೆ ಸರ್ಕಾರದ ಬಗ್ಗೆ ಯಾವುದೇ ರೀತಿಯಂತಹ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಆದರೆ ಕಂಡಕ್ಟ್ರು ಡ್ರೈವರ್ಗಳದ್ದು ಮಾತ್ರ ಬಹಳ ಭಯಂಕರವಾದ ವರ್ತನೆ ಇರುತ್ತೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಕೇಳಿಸ್ಕೊಂಡ್ರೆ ಅವ್ರ ಬಗ್ಗೆ ಒಂದು ವಿಚಾರ ಮಾಡಿ ಅವ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನೇ ಇರಲಿ, ಬನ್ನಿ ನಾವು ಈಗ ಆದಿಚುಂಚನಗಿರಿ ಮುಟ್ಟಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಆದಿಚುಂಚನಗಿರಿ ದೇವಾಲಯ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ. ಕಂಬಗಳಿಂದ ಅಲಂಕೃತಗೊಂಡಿದೆ. ಪ್ರತಿಯೊಂದು ಕಂಬಕ್ಕೂ ಕಾಳಭೈರವೇಶ್ವರ ಒಂದು ಸ್ವರೂಪವನ್ನು ನಿಲ್ಲಿಸಿ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ದೇವಾಲಯ. ತುಂಬ ಚೆನ್ನಾಗಿದೆ. ಬೆಟ್ಟದಲ್ಲಿ ಕೊರೆದು ಆ ಬೆಟ್ಟದಲ್ಲಿರ್ತಕ್ಕಂತಹ ಒಂದು ಶಿಲ್ಪಗಳನ್ನ, ಕಲ್ಲುಗಳನ್ನ ತಂದು ಶಿಲ್ಪಗಳನ್ನ ಮಾಡಿ ಅದರಲ್ಲೇ ಒಂದು ಗಣೇಶನ ಕೊರೆದು ತುಂಬ ಚೆನ್ನಾಗಿದೆ. ಟ್ರಕ್ಕಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿಲಾಗಿರೋದ್ರಿಂದ ನಾವು ಅದನ್ನು ಹತ್ತಕ್ಕಾಗಲಿ ಹೋಗಲಿಲ್ಲ. ದೇವರ ದರ್ಶನ ಒಂದು ಮಾಡಿಕೊಂಡು ಬರೋಣ ಅಂತ ದೇವರ ದರ್ಶನಕ್ಕೆ ಹೋದ್ವಿ. ಹಾಗೆ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಊಟದ ಬಗ್ಗೆ, ರೈತರ ಬಗ್ಗೆ ಇಲ್ಲಿ ಬಹಳ ಕಾಳಜಿಯಿಂದ ಅನ್ನದ ಬಗ್ಗೆ ಒಂದು ಮಕ್ಕಳು ಹೇಳುವಂತಹ ರೀತಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅನ್ನದ ಒಂದೊಂದು ಕಾಳನ್ನು ರೈತ ಬೆಳಿಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಾನೆ.
ಆದರೆ ನಮ್ಮ ಮನೇಲಿ ನಾವು ಊಟ ಮಾಡ್ತೀವಿ, ಯಾರಾದ್ರೂ ತಟ್ಟೆಗಟ್ಟಲೆ ತೆಗೆದುಕೊಂಡು ಹೋಗಿ ಆಚೆ ಬಿಸಾಕೋದು ಅಥವಾ ಏನಾದರೂ ಮಾಡ್ತೀವ. ನನ್ನ ಗೆಳತಿ ಒಬ್ಬರು ಒಂದು ಮೆಸೇಜ್ ಹಾಕಿದರು, ನಾವು ಐಸ್ ಕ್ರೀಮ್ ತೊಗೊಂಡ್ರೆ ಆ ಐಸ್ ಕ್ರೀಮ್ ಮುಚ್ಚಳ ತೆಗೆದುಬಿಟ್ಟು ಆ ಪೇಪರ್ನ ಸಹ ನೆಕ್ಕೊಳ್ತೀವಿ, ತಳದವರೆಗೂ ಎಲ್ಲ ತೆಗೆದು ತಿಂತೀವಿ. ಮತ್ತು ಏನೇ ಪದಾರ್ಥ ಆಗಲಿ ನಮ್ಮ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಾಗ ಅದನ್ನು ಒಂದು ಚೂರೂ ವೇಸ್ಟ್ ಮಾಡಲ್ಲ, ಅಯ್ಯೋ ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಆದರೆ ನಾವು ಈ ಥರ ಒಂದು ಧರ್ಮಕ್ಷೇತ್ರಗಳಿಗೆ ಬಂದಾಗ ಫ್ರೀಯಾಗಿ ಅವರು ದಾಸೋಹವನ್ನು ಮಾಡ್ತಾ ಇರ್ತಾರೆ. ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ನುವಂತಹ ಒಂದು ಪದ್ಧತಿನ ರೂಢಿಸ್ಕೋಬೇಕು. ಅಯ್ಯೋ ಯಾರೋ ಕೊಟ್ಟರು, ಯಾರೋ ಮಾಡಿದ್ರು, ಬಿಡು ವೇಸ್ಟ್ ಮಾಡೋದು, ಅದು ಎಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಮೌಢ್ಯವನ್ನು ನಾವು ನಿಜವಾಗ್ಲೂ ತೊಲಗಿಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ಹಾಕ್ಕೊಳ್ಳಿ. ಆಹಾರ ಸಿಕ್ಕೋದು ತುಂಬ ಕಷ್ಟ ಇದೆ. ರೈತರ ಒಂದೊಂದು ಹನಿ ಬೆವರಿಗೂ ಬೆಲೆ ಕಟ್ಟಬೇಕಾಗತ್ತೆ ನಾವು. ಇಲ್ಲಿ ಈ ಸಣ್ಣ ಮಕ್ಕಳು ನೋಡಿ ತಟ್ಟೆಗಳನ್ನ ಚೆಕ್ ಮಾಡಿ ಕಳಿಸ್ತಾ ಇದ್ರೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಲೆಂತ್ ಆದ್ರೂ ಪರವಾಗಿಲ್ಲ ಅಂತ ನಿಮಗೆ ಮಾಹಿತಿ ತಿಳಿಸೋದಕ್ಕೋಸ್ಕರ ನಾನು ಈ ಸಂಪೂರ್ಣ ಊಟದ್ದು ಒಂದು ವ್ಯವಸ್ಥೆನ ಇಲ್ಲಿ ತೋರಿಸ್ತಾ ಇದ್ದೀನಿ. ಊಟ ಹಾಗೆ ತಂದು ಬಿಡೋರಿಗೆ ಅವರು ಊಟದ ಮಹಿಮೆ ಹೇಳಿ ಅಲ್ಲೇ ಊಟ ಖಾಲಿ ಮಾಡಿ ಹೋಗಬೇಕು ಅಂತ ತಿಳಿಸಿ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ತಟ್ಟೆ ನಾವೇ ತೊಳ್ಕೊಬೇಕು. ಹಾಗೆ ನಾವು ಊಟವನ್ನು ಯಾಕೆ ಇಷ್ಟೊಂದು ನಾವು ಬಡಿಸ್ಕೊಳ್ತೀವಿ, ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ಬೋದಾಗಿತ್ತಲ್ವಾ. ಆ ಥರದ್ದೊಂದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಹೀಗೆ ಇಲ್ಲಿ ಅನೇಕ ಪೂಜೆಗಳು ನಡೀತಾ ಇರುತ್ತೆ. ನಾವು ಗುಡ್ಡಬ್ಬ ಬಿಡಿಸೋದು, ದೇವರ ಕಾರ್ಯಗಳು, ನಾಮಕರಣಗಳು, ಮದುವೆಗಳು, ಅನೇಕ ಪುಣ್ಯ ಕಾರ್ಯಗಳು ಇಲ್ಲಿ ನಡೀತಾ ಇರುತ್ತೆ. ಸಾಧ್ಯ ಆದರೆ ಪ್ರತಿಯೊಬ್ಬರು ಮೈಸೂರಿನ ಸುತ್ತಮುತ್ತ ಇರೋರು, ಹೊರಗಡೆ ಇರೋರು ಕಾಲಭೈರವನ ದರ್ಶನವನ್ನು ಒಂದು ಸತಿ ಮಾಡ್ಕೊಳ್ಳಿ. ಇಲ್ಲಿ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನು ನೆರವೇರಿಸ್ತಾರೆ. ಕುಂಬಳಕಾಯಿಯಲ್ಲಿ ದೀಪ 368 ಬತ್ತಿ ಹಾಕಿ ಆ ದೀಪವನ್ನು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಅದ್ಭುತವಾದ ದೀಪಗಳನ್ನು ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಬಹುದು. ಹಾಗೆ ಅಲ್ಲಿ ಬರ್ತಾ ದಾರಿಯಲ್ಲಿ ಬೆಟ್ಟದ ನರಸಿಂಹಸ್ವಾಮಿ ಅಂತ ಸಿಕ್ಕತ್ತೆ. ಬೇಲೂರು ಒಂದು ಕ್ರಾಸಲ್ಲಿ, ಅಲ್ಲಿಂದ ಆಟೋಗಳು ವ್ಯವಸ್ಥೆ ಇರುತ್ತೆ, ಆಟೋದಲ್ಲಿ ಹೋಗಬೇಕಾಗತ್ತೆ. ಬೆಟ್ಟ ನಡೆಯೋರು ಈಸಿಯಾಗಿ ನಡಿಬೋದು, ಏನು ತುಂಬ ಹೈಟಲ್ಲಿ ಏನು ತುಂಬ ದೊಡ್ಡದಿಲ್ಲ. ನಮಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾವು ಆಟೋ ತೊಗೊಂಡ್ವಿ. ಆಟೋವ್ರು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ನಮಗೆ ವಿಷಯ ಗೊತ್ತಿದ್ದರೆ ನಾವು ಆರಾಮಾಗಿ ನಡಿಬಹುದು. ಅಯ್ಯೋ ತುಂಬ ಎತ್ತರ ಇದೆ, ಆಮೇಲೆ ಎಳೆಯಲ್ಲ, 3 ಜನ ಮಾತ್ರನೇ ಕೂತ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಆಟೋದವರು ಹೇಳ್ತಾರೆ. ಯಾಕಂದರೆ ಅಲ್ಲಿ ತುಂಬ ಕಮ್ಮಿ ಆಟೋಗಳಿರುತ್ತೆ, ಜನ ಬರೋರು ತುಂಬ ಕಮ್ಮಿ, ಹಾಗಾಗಿ ಅವ್ರ ಜೀವನನೂ ನಡಿಬೇಕಲ್ಲ, ಹಾಗಾಗಿ ಆ ಥರ ಹೇಳ್ತಾರೆ. ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು, ಇಲ್ಲ ಆಟೋ ತೊಗೊಂಡು ಹೋಗ್ಬೋದು. ನರಸಿಂಹದೇವರು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿನ ದೃಶ್ಯಗಳನ್ನು ಬೆಟ್ಟದ ಮೇಲಿಂದ ಒಳ್ಳೆಯ ದೃಶ್ಯಗಳನ್ನ ನೋಡ್ಬೋದು. ಇದು ಬೇಸಿಗೆ ಆಗಿರೋದ್ರಿಂದ ಅಂಥ ಹಸಿರು ಕಾಣಲ್ಲ. ನೀವು ಮಳೆಗಾಲದಲ್ಲಿ ಹೋದರೆ ಒಳ್ಳೆ ಹಸಿರನ್ನ ಕಣ್ಣು ತುಂಬ್ಕೋಬೋದು. ತುಂಬ ಚೆನ್ನಾಗಿದೆ ದೇವಾಲಯ. ಮತ್ತು ಬಹಳ ದೊಡ್ಡದಾಗಿರ್ತಕ್ಕಂತಹ ನರಸಿಂಹದೇವರನ್ನ ಇಲ್ಲಿ ಆಚೆ ಮಾಡಿದ್ದಾರೆ, ಪ್ರತಿಷ್ಠೆ ಅಂದರೆ ವಿಗ್ರಹವನ್ನು ಕೆತ್ತಿದ್ದಾರೆ. ಒಳಗಡೆ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ ಹೇಳ್ತಾರೆ. ಇಲ್ಲೆಲ್ಲ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿ ಬಲಿ ಹಾಕಿ ದೇವರಿಗೆ ಇದನ್ನು ಮಾಡೋ ಅಂಥದ್ದು ಪದ್ಧತಿ ಇದೆ. ಯಾರಾದರೂ ಹರಕೆಗಳು ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ, ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತಂತ ಹೇಳ್ತಾರೆ. ತುಂಬ ಜನ ಇಲ್ಲಿ ಸುತ್ತಲ ಇರುವಂಥವರು ತುಂಬ ಜನ ಬರ್ತಾರೆ. ನಾವು ಒಂದು ವಿಸಿಟ್ ಹಾಕಿ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ವಾಪಸ್ ಬರ್ತಾ ತುಂಬ ಸಂಜೆ ಆಗಿತ್ತು. ಆದ್ರೂ ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗ್ ಇನ್ನು ಮುಂದುವರಿಯುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.